ಕಾಲ. ಕಾರ್ತಿಕ್ ಮತ್ತು ಸಂಗೀತ ತುಂಬ ಕ್ಲೋಸ್ ಆಗಿದ್ರು ಸ್ಟಾರ್ಟಿಂಗ್, ಹೋಗ್ತಾ ಹೋಗ್ತಾ ಈಗ ದುಷ್ಮನ್ಗಳಾಗಿದ್ದಾರೆ. ಸೊ ಅದು ಟ್ರಿಕ್ಸ್ ಅನ್ಸುತ್ತಾ ಅಥವಾ ನಿಜವಾಗ್ಲೂ ಹಂಗೆ ಬಿಹೇವ್ ಮಾಡ್ತಾ ಇದ್ದಾರೆ? ಇಲ್ಲ, ಕ್ಲೋಸ್ ಆಗಿ ಇದ್ದಿದ್ದು ನಿಜ, ಹೌದು. ಅದು ಏನಾಗ್ತಿತ್ತು ಅಂದರೆ ಅವರಿಗೆ ಕಾರ್ತಿಕ್ ಪ್ಲಸ್ ಸಂಗೀತ ಇದ್ರೇ ಆಟ ಅನ್ನೋ ಥರ ಆಗೋಯ್ತು ಅವರಿಗೆ. ಕಾರ್ತಿಕ್ಗೂ ಹಾಗೆ ಅನ್ಸೋಕ್ಕೆ ಶುರು ಆಯಿತು. ಅದು ಆಸ್ ಅ ಒಪಿನಿಯನ್ಸು ಹೊರಗೆ ಬಂತು. ಕಾರ್ತಿಕ್ ಪ್ಲಸ್ ಸಂಗೀತ ಇದ್ರೇ ಕಾರ್ತಿಕ್, ಸಂಗೀತ ತೆಗೆದುಬಿಟ್ರೆ ಕಾರ್ತಿಕ್ ಏನೂ ಇರೋದಿಲ್ಲ ಅಂತ. ಅಲ್ಲಿಗೆ ಅವ್ರಿಗೆ ಇಬ್ರಿಗೂ ಅನಿಸಿರುತ್ತೆ ಇಂಡಿವಿಜುವಲಾಗಿ ಆಡಬೇಕು, ನಾವು ಏನು ಅಂತ ತೋರಿಸ್ಕೋಬೇಕಾಗತ್ತೆ. ಯಾಕೆಂದರೆ ಅಲ್ಲೆಲ್ಲರೂ ಬಂದಿರೋದು ಆಟ ಆಡೋದಕ್ಕೆ. ಹಾಗಾಗಿ ಬಹುಶಃ ಇದರಿಂದ ಅವರಿಬ್ಬರು ಮತ್ತೆ ದೂರ ಆಗ್ತಾ ಬಂದರು ಅಂತ ಇಂಡಿವಿಜುವಲಾಗಿ ಆಡೋಕ್ಕೆ ಶುರು ಮಾಡಿದ್ರು ಅನಿಸುತ್ತೆ. ಅದೇ ಥರ ಸಿಚುವೇಶನ್ಸು ಬರ್ತಾಯಿತ್ತು, ಅದೇ ಥರ ಟಾಸ್ಕ್ಗಳು ಬರ್ತಾಯಿತ್ತು, ಬೇರೆ ಬೇರೆ ಟೀಮ್ಗಳಾದರು. ಬಹುಶಃ ಇದರಿಂದ ಡಿಸ್ಟೆನ್ಸ್ ಆದರೆ ಹೊರತು ಬೇರೆ ಥರದ್ದೇನಲ್ಲ. ಒಂದು ಮಾತಿತ್ತು, ಕಾರ್ತಿಕ್ ಮತ್ತು ಸಂಗೀತ ಲವ್ವಲ್ಲಿದ್ದಾರೆ, ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ. ಸೊ ನಿಮಗನ್ಸಿದಂಗೆ ಅವರು ಲವ್ ಮಾಡ್ತಾ ಇದ್ರಾ ಅಥವಾ ಆಮೇಲೆ ಬ್ರೇಕಪ್ ಆಯ್ತಾ ಅಲ್ಲೇ ಹೆಂಗೆ ಅಂತ? ಅವ್ರು ಯಾವತ್ತೂ ಲವ್ ಅಂತೆಲ್ಲ ಹೇಳೇ ಇರಲಿಲ್ಲ. ಅವ್ರ ಫ್ರೆಂಡ್ ನಾವು ನೋಡಿದಾಗ ದೇ ವೇರ್ ಗುಡ್ ಫ್ರೆಂಡ್ಸ್. 3 ಜನ ಯಾರಿದ್ರು, ತನಿಷಾ, ಸಂಗೀತ ಆ್ಯಂಡ್ ಕಾರ್ತಿಕ್ ಇದ್ದರು ಇನಿಷಿಯಲಿ. ಅದರಲ್ಲಿ ಇವರಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಎಲ್ಲ ಶೇರ್ ಮಾಡಿಕೊಂಡು ಮಾತಾಡೋದ್ರಲ್ಲಿ ಎಲ್ಲ ಶೇರ್ ಮಾಡ್ಕೋತಾ ಇದ್ರು. ಆ್ಯಂಡ್ ಅವರಿಬ್ಬರು ದೂರ ಆದಾಗಲೂ ನಾನೇ ಹೋಗಿ ಹೇಳಿದ್ದೆ, ಇಟ್ಸ್ ಓಕೆ, ಫರ್ಗಿವ್ ಮಾಡಿ, ಫ್ರೆಂಡ್ಸ್ ತಾನೇ, ಅವ್ರದ್ದೇ ತಪ್ಪಿರಲಿ ಅಥವಾ ನಿಮ್ಮದೇ ತಪ್ಪಿರಲಿ, ನಿಮ್ಮದು ಕ್ಯೂಟ್ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ, ಅದನ್ನು ಬಿಟ್ಕೊಡ್ಬೇಡಿ ಅಂತ ನಾನೇ ಹೇಳಿದ್ದೆ. ಹಾಗಾಗಿ ಮತ್ತೆ ಹೋಗಿ ಅವರು ಮಾತಾಡಿದ್ದು ಉಂಟು. ಅದು ಇನಿಷಿಯಲಿ ಇಟ್ ವಾಸ್ ನೈಸ್, ಆ್ಯಕ್ಚುಲಿ ಚೆನ್ನಾಗಿತ್ತು 3 ಜನ ಫ್ರೆಂಡ್ಸ್ ಆಗಿದ್ದಿದ್ದು. ಬಟ್ ಆದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಶುರು ಆಗುತ್ತೆ ಟಾಸ್ಕ್ಗಳ ಮಧ್ಯೆ. ಆಮೇಲೆ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ನನ್ನ ಸೇವ್ ಮಾಡಲಿಲ್ಲ, ಇನ್ನೊಬ್ಬನ ಸೇವ್ ಮಾಡಿದ್ರು ಅಂತ. ಸೊ ಅದಾದಮೇಲೆ ಇಬ್ಬರು ದೂರ ಅದು. ಬಟ್ ಅದು ಚೆನ್ನಾಗಿತ್ತು, ಆ ಫ್ರೆಂಡ್ಶಿಪ್ ಏನಿತ್ತು. ಐ ಡೋಂಟ್ ಥಿಂಕ್ ಸೊ ಇಟ್ ವಾಸ್ ಲವ್ ಅಂತೆಲ್ಲ ಹೇಳೋದಿಲ್ಲ, ಅಷ್ಟು ಬೇಗ ಅಲ್ಲೆಲ್ಲ ಪ್ರೀತಿಯೆಲ್ಲ ಆಗೋದು ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಸುಮ್ಮನೆ ಅದು ಹೇಳ್ಬೋದು ನಾವು ಹೊರಗೆ, ಬಟ್ ಅದು ಹಾಗೇನಿಲ್ಲ. ದಟ್ ವಾಸ್ ಅನ್ ಫ್ರೆಂಡ್ಶಿಪ್. ನಾನು ನೋಡಿದಾಗ ಇಟ್ ವಾಸ್ ಲೈಕ್ ಅ ಫ್ರೆಂಡ್ಶಿಪ್.